ನಮಸ್ಕಾರ, ಶುಭೋದಯ. ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭಾಶಯಗಳು. ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ. ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ತದಿಗೆ ಭಾನುವಾರ ಮಘ ನಕ್ಷತ್ರ ವರಿಯಾನ್ ಯೋಗ ತೈತಿಲ ಕರಣ. ಇದು ಇವತ್ತಿನ ಪಂಚಾಂಗ. ಮೊದಲನೇದಾಗಿ ಮೇಷರಾಶಿ. ಇವತ್ತು ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ಎಡ ಕಣ್ಣು ಕುಣಿಯತಕ್ಕಂಥದ್ದು, ಭೂ ವ್ಯವಹಾರದಲ್ಲಿ ಲಾಭ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮಹಾವಿಷ್ಣು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ವೃಷಭ ರಾಶಿ. ಸುಖದ ವಾತಾವರಣ ಇರತಕ್ಕಂಥದ್ದು, ಪೂಜಾದಿಗಳನ್ನು ಮಾಡತಕ್ಕಂಥ ಸಾಧ್ಯತೆ, ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಮಗೆ ಮುಖದ ಸೌಂದರ್ಯನೂ ಕೂಡ ವೃದ್ಧಿ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಮಗೆ ಮನೆ ದೇವರ ಪ್ರಾರ್ಥನೆ ಮಾಡೋದರಿಂದ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಅದು ಪರಿಹಾರ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ. ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ವೈರಿಗಳ ಕಾಟ, ಆಲಸ್ಯದ ಸ್ವಭಾವ, ನಾಳೆ ಮಾಡುವ ಹೇಳುವಂಥ ಒಂದು ಆಲಸ್ಯ ಬರತಕ್ಕಂಥದ್ದು. ಹಾಗಾಗಿ ಆಂಜನೇಯನ ಪ್ರಾರ್ಥನೆ ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ. ಆರೋಗ್ಯದಲ್ಲಿ ವ್ಯತ್ಯಾಸ, ಹೊಟ್ಟೆಯ ಭಾಗದಲ್ಲಿ ತೊಂದರೆ ಬರತಕ್ಕಂಥದ್ದು, ವ್ಯಾಪಾರದಿಂದ ಲಾಭ ಆಗತಕ್ಕಂಥದ್ದು. ಧನ್ವಂತರಿ ಜಪವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ. ವ್ಯಾಪಾರಸ್ಥರಿಗೆ ಲಾಭ ಆಗತಕ್ಕಂಥದ್ದು, ದುಃಖದ ವಾತಾವರಣ, ಬಂಧನ, ನಾವು ಸ್ವಲ್ಪ ಎಲ್ಲೋ ಒಂದು ಭಯ ಭೀತಿ ಈ ಒಂದು ರೀತಿಯಲ್ಲಿ ನಮಗೆ ಇರತಕ್ಕಂಥ ವಾತಾವರಣ ಇವತ್ತಿನ ದಿವಸ. ಹಾಗಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡುವುದು ಬಹಳ ಶ್ರೇಷ್ಠ. ಇನ್ನು ಕನ್ಯಾ ರಾಶಿ. ಗುರು ಹಿರಿಯರ ಅವರಿಂದ ಒಂದು ಮಾರ್ಗದರ್ಶನ, ಉತ್ತಮವಾದಂತಹ ಸಲಹೆ ಸಿಗತಕ್ಕಂಥದ್ದು. ಅವರು ಕೊಟ್ಟಂತಹ ಸಲಹೆಯನ್ನು ನಾವು ಶಿರಸ ಪಾಲಿಸುವುದರಿಂದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿಸ್ತಕ್ಕಂಥದ್ದು. ಬೆಲೆ ಬಾಳುವಂತಹ ವಸ್ತುಗಳ ಅಪಹರಣ ಆಗತಕ್ಕಂತಹ ಸಾಧ್ಯತೆ, ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ತುಲಾರಾಶಿ. ಆಯುಷ್ಯ ಕ್ಷೀಣಿಸತಕ್ಕಂಥದ್ದು, ಜನರಲ್ಲಿ ವಿರೋಧ, ನದಿ ದಾಟುವುದರಿಂದ ತೊಂದರೆ ಅಥವಾ ನದಿಯಲ್ಲಿ ಆಟವನ್ನು ಮಾಡುವುದು ಇತ್ಯಾದಿಗಳನ್ನು ಮಾಡುವುದರಿಂದ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಆಯುಷ್ಯ ಸೂಕ್ತ ಪಾರಾಯಣವನ್ನು ಮಾಡಿಸುವುದು ಬಹಳ ಉತ್ತಮ. ಇನ್ನು ವೃಶ್ಚಿಕ ರಾಶಿ. ವ್ಯಾಪಾರದಲ್ಲಿ ಲಾಭ ಆಗತಕ್ಕಂಥದ್ದು, ಪತಿ ಪತ್ನಿಯರ ವಿಚಾರದಲ್ಲಿ ಇವತ್ತು ಸಂತೋಷದಿಂದ ಇರತಕ್ಕಂಥದ್ದು. ಮತ್ತು ಇವತ್ತಿನ ದಿವಸ ದೂರ ಪ್ರಯಾಣ, ಯಾತ್ರೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ನಾವು ಮನೆಯಲ್ಲೇ ಇರತಕ್ಕಂಥದ್ದು ಬಹಳ ಮುಖ್ಯ. ಇದ್ದು ನಾವೇನು ಮಾಡಬೇಕು ಅಂತಂದರೆ ಗೋ ಸೇವೆ, ಹುಲ್ಲು ಹಿಂಡಿ ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಧನುರಾಶಿ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಶತ್ರುಗಳ ಕಾಟ, ಹಾಗೆ ಹೆಂಡತಿಯಿಂದ ಅಥವಾ ಕುಟುಂಬದಲ್ಲಿ ನಾವು ಮಾಡುವಂಥ ಕೆಲಸಕ್ಕೆ ವಿರೋಧಗಳು ಬರತಕ್ಕಂತಹ ಸಾಧ್ಯತೆ. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಬಹಳ ಶ್ರೇಷ್ಠ. ಇನ್ನು ಮಕರ ರಾಶಿ. ಓದುವಂತಹ ಹವ್ಯಾಸ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಹಾಗೆ ಇವತ್ತಿನ ದಿವಸ ಸ್ವಲ್ಪ ಕಳವು ಆಗತಕ್ಕಂಥ ಸಾಧ್ಯತೆ, ಮನೆಯಲ್ಲಿ ಯಾವುದೇ ವಸ್ತು ಅಪಹರಣ ಆಗತಕ್ಕಂಥದ್ದು ಅಥವಾ ನಾವು ಎಲ್ಲೋ ಬಿಟ್ಟು ಮರೆತು ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಕುಂಭರಾಶಿ. ಮನೆ ಕಟ್ಟುವ ಆಲೋಚನೆ ಬರತಕ್ಕಂಥದ್ದು, ಕೃಷಿಕರಿಗೆ ಅನುಕೂಲ ಇರತಕ್ಕಂಥದ್ದು,
ಹಾಗೆ ದೇವಾಲಯ ನಿರ್ಮಾಣ ಮಾಡತಕ್ಕಂಥ ಮನಸ್ಸು, ಅಂದರೆ ದಾನ ಧರ್ಮ ಮಾಡತಕ್ಕಂಥ ಮನಸ್ಸು, ಭಗವಂತನ ಸ್ಮರಣೆ ಮಾಡತಕ್ಕಂಥ ಮನಸ್ಸು ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ದುರ್ಗಾ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ, ಅಣ್ಣ ತಮ್ಮಂದಿರಲ್ಲಿ ಸ್ನೇಹ, ಹಾಗೆ ಯೋಧರಿಗೆ ಅನುಕೂಲ ಆಗತಕ್ಕಂಥದ್ದು. ಬುದ್ಧಿ ಸ್ವಲ್ಪ ನಮಗೆ ಸೂಚಿಸತಕ್ಕಂಥದ್ದು ಬಹಳ ಕಡಿಮೆ. ಸಮಯ ಪ್ರಜ್ಞೆ, ಸರಿಯಾದ ಸಮಯಕ್ಕೆ ಪ್ರಜ್ಞೆ ಇರೋದಿಲ್ಲ ಇವತ್ತಿನ ದಿವಸ. ಸಂಧಾನ ವಿಫಲವಾಗತಕ್ಕಂತಹ ಸಾಧ್ಯತೆ, ಕೆಲಸದಲ್ಲಿ ಸ್ವಲ್ಪ ವಿಘ್ನಗಳು ಬರತಕ್ಕಂತಹ ಸಾಧ್ಯತೆ. ಹಾಗಾಗಿ ಎಲ್ಲ ರೀತಿಯಾದಂಥ ಪರಿಹಾರಕ್ಕೆ ದತ್ತಾತ್ರೇಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.